ಸರ್ಕಾರಿ ಡಾಕ್ಟರ್ಗಳ ಮೇಲೆ ಐಎಎಸ್ ಸರ್ವಾಧಿಕಾರ. ಕಳೆದ 2.5 ವರ್ಷಗಳಿಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದನೂ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ನೌಕರರು, ಅಧಿಕಾರಿಗಳು ಒಂದಿಲ್ಲೊಂದು ಬೇಡಿಕೆಯನ್ನು ಮುಂದಿಟ್ಟು ಮುಷ್ಕರಗಳನ್ನ ಮಾಡ್ತಾನೆ ಬಂದಿದ್ರು. ಯಾವುದೇ ಮುಷ್ಕರ, ಪ್ರತಿಭಟನೆ ಅಥವಾ ವಿವಿಧ ಇಲಾಖೆಗಳ ದೈನಂದಿನ ಕಾರ್ಯಾಚರಣೆಯಲ್ಲಿ ವ್ಯತ್ಯಯವಾದಾಗಲೂ ಕೂಡ ಸರ್ಕಾರ ಹೆಚ್ಚು ತಲೆ ಕೆಡಿಸ್ಕೊಳ್ತಾನೆ ಇರಲಿಲ್ಲ. ಹೇಗೂ ರಾಜ್ಯದ 4.5 ಕೋಟಿ ಬಡವರಿಗೆ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟಿದ್ದೇವೆ, ಅದರಿಂದ ಯಾರು ಉಸಿರೆತ್ತಲ್ಲ. ನಮ್ಮ ಕಾರ್ಯವೈಖರಿ ಬಗ್ಗೆ, ಆಡಳಿತದ ದಕ್ಷತೆಯ ಬಗ್ಗೆ ಅಥವಾ ವಿವಿಧ ನಾಗರಿಕ ಸೇವೆಗಳ ಬಗ್ಗೆ ಏನೇ ಕುಂದುಕೊರತೆ ಬಂದ್ರೂ ಕೂಡ ಏನೂ ಆಗಲಾರದು ಅನ್ನೋ ಒಂದು ಸುಪ್ತಾವಸ್ಥೆಯಲ್ಲಿದ್ದ ಸರ್ಕಾರಕ್ಕೆ ಮೊದಲು ಅಂಗನವಾಡಿ ಕಾರ್ಯಕರ್ತೆಯರು, ಅದಾದ ನಂತರ ಆಶಾ ಕಾರ್ಯಕರ್ತೆಯರು, ಅದಾದ ನಂತರ ಸರ್ಕಾರಿ ಸಾರಿಗೆ ನಿಗಮದ ನೌಕರರು, ಅವ್ರದ್ದೆಲ್ಲ ಆದ್ಮೇಲೆ ಇದೀಗ ಸರ್ಕಾರದ ವಿವಿಧ ಸಾರ್ವಜನಿಕ ಸೇವೆಗಳ ಪೈಕಿ ಅತ್ಯಂತ ಪ್ರತಿಷ್ಠಿತ ಇಲಾಖೆಗಳಲ್ಲಿ ಒಂದಾದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಡಾಕ್ಟರ್ಗಳು ಬರುವ ಮಾರ್ಚ್ 11ರಿಂದ ಬುಧವಾರದಿಂದ ಅನಿರ್ದಿಷ್ಟ ಮುಷ್ಕರದ ಕರೆ ಕೊಟ್ಟಿದ್ದಾರೆ. ಅನಿರ್ದಿಷ್ಟ ಮುಷ್ಕರ ಮಾಡುವುದಾಗಿ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅವರ ಅತಿ ಮುಖ್ಯ ಬೇಡಿಕೆ ಅಂತಂದ್ರೆ ತಮ್ಮ ವೃತ್ತಿಘನತೆ ಮತ್ತು ಆತ್ಮಗೌರವಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ತಮ್ಮ ಇಡೀ ಇಲಾಖೆಯನ್ನು ಆವರಿಸ್ಕೊಂಡ್ಬಿಟ್ಟಿರೋ ಈ ಐಎಎಸ್ ಅಧಿಕಾರಿಗಳ ದರ್ಬಾರಿಗೆ ಕಡಿವಾಣ ಹಾಕಲಿ ಅನ್ನೋದೇ. ತಮಗೆ ಗೊತ್ತಿರೋ ಹಾಗೆ ಸಾರ್ವಜನಿಕ ಸೇವೆಗಳ ಪೈಕಿ ಶಿಕ್ಷಣ, ವೈದ್ಯಕೀಯ, ಎಂಜಿನಿಯರಿಂಗ್ ಮತ್ತು ಕಾನೂನು ಇಲಾಖೆಗಳು ವಿಶೇಷವಾದ ಜ್ಞಾನವನ್ನ, ವಿಜ್ಞಾನವನ್ನ, ತಂತ್ರಜ್ಞಾನವನ್ನ, ವಿಶಿಷ್ಟ ಕೌಶಲ್ಯತೆಗಳನ್ನ ಮತ್ತು ಆ ಮಾನವೀಯ ಕಾಳಜಿಯನ್ನ ಬಯಸುವಂತಹ ಕ್ಷೇತ್ರಗಳು. ಇಲ್ಲಿ ಕೇವಲ IAS IPS ಪರೀಕ್ಷೆ ಪಾಸ್ ಮಾಡಿಬಿಟ್ಟು ಇವ್ರ ಮೇಲೆ ಸವಾರಿ ಮಾಡಕ್ ಹೊರಟ್ರೆ ಆ ವ್ಯವಸ್ಥೆ ಉಳಿಯೋದಿಲ್ಲ. ಅನೇಕ ದಶಕಗಳಿಂದ ಆರೋಗ್ಯ ಇಲಾಖೆತ್ವ ನಾಯಕತ್ವ ಸರ್ಕಾರಿ ವೈದ್ಯಾಧಿಕಾರಿಗಳ ಪೈಕಿ ಅವರ ಜ್ಯೇಷ್ಠತೆಯ ಅನುಸಾರವಾಗಿ ಹಿರಿಯ ವೈದ್ಯರುಗಳಿಗೆ ಸಿಗ್ತಾ ಇತ್ತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ 2 ಪ್ರತ್ಯೇಕ ಇಲಾಖೆಗಳಿವೆ. ಸರ್ಕಾರಿ ಮತ್ತು ಇತರ ವೈದ್ಯಕೀಯ ಕಾಲೇಜುಗಳ ನಿರ್ವಹಣೆಗೋಸ್ಕರ ವೈದ್ಯಕೀಯ ಶಿಕ್ಷಣ ಇಲಾಖೆ ಇದೆ. ಅದೇ ರೀತಿ ಎಲ್ಲ ಗ್ರಾಮ ಮಟ್ಟದ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ರಾಜಧಾನಿವರೆಗಿನ ವಿಶೇಷ ಜನರಲ್ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಜನರಲ್ ಆಸ್ಪತ್ರೆವರೆಗೂ ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅನ್ನೋ ಒಂದು ಪ್ರತ್ಯೇಕ ಇಲಾಖೆ ಇದೆ. ಇವೆರಡರ ಪೈಕಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ಸಂಖ್ಯೆ ಅತಿ ದೊಡ್ಡದು. ಇವರೆಲ್ಲ ತಮ್ಮ ಸೇವಾ ವೃತ್ತಿಯನ್ನು ಆರಂಭಿಸೋದೆ ಸರ್ಕಾರಿ ವೈದ್ಯಾಧಿಕಾರಿಯಾಗಿ, ಡ್ಯೂಟಿ ಮೆಡಿಕಲ್ ಆಫೀಸರ್ ಅಂತ ಕನಿಷ್ಠ ವೈದ್ಯಕೀಯ ಕ್ಷೇತ್ರದಲ್ಲಿ ಕನಿಷ್ಠ ಪದವಿ ಪಡೆದಿರುವವರು, MBBS ಪದವೀಧರರಿಗೆ ಇಲ್ಲಿ ನೇಮಕಾತಿಗೆ ಅವಕಾಶ ಇರುತ್ತೆ. ಆ MBBS ಪದವೀಧರ ಒಬ್ಬ ಯುವ ವೈದ್ಯ ಈ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯನ್ನ ಪ್ರವೇಶ ಮಾಡೋದೇ ಸರ್ಕಾರಿ ವೈದ್ಯಾಧಿಕಾರಿಯಾಗಿ. ಅದಷ್ಟೇ ಅಲ್ಲ, ಕ್ಲಾಸ್ 1 ಗೆಸ್ಟೆಡ್ ಆಫೀಸರ್ ಆಗಿ ಅವರು ಸೇವೆಯನ್ನ ಪ್ರವೇಶಿಸ್ತಾರೆ. ತಾವೆಲ್ಲ ಗಮನಿಸಿರ್ಬೋದು, IAS KS ಮತ್ತು KSPS ಇತ್ಯಾದಿ ಸೇವೆಗಳ ಅಧಿಕಾರಿಗಳು ಕೂಡ ಕ್ಲಾಸ್ 1 ಗೆಸ್ಟೆಡ್ ಆಫೀಸರ್ಗಳಾಗೆ ಬರ್ತಾರೆ. ಆಗ ತಾನೇ ಮೆಡಿಕಲ್ ಕಾಲೇಜಿಂದ ಹೊರಗೆ ಬಂದು ಸ್ವಲ್ಪ ಮಟ್ಟಿಗೆ ವೃತ್ತಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ವೃತ್ತಿ ಅನುಭವವನ್ನ ಪಡ್ಕೊಂಡಿರುವ ಒಬ್ಬ ಯುವ ವೈದ್ಯನಿಗೆ ಕರ್ನಾಟಕದ ಯಾವುದೋ ಮೂಲೆಯಲ್ಲಿರುವ ಗ್ರಾಮಾಂತರ ಪ್ರದೇಶದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೇಮಕ ಮಾಡ್ತಾರೆ. ಈಗ ಕಡ್ಡಾಯವಾಗಿ ಗ್ರಾಮೀಣ ಸೇವೆ ಮಾಡ್ಬೇಕನ್ನೋ ನಿಯಮ ಇರೋದ್ರಿಂದ ಅವರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಯಥಾಶಕ್ತಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಅವ್ರಿಗೆಲ್ಲ ವೈದ್ಯಕೀಯ ಶಿಕ್ಷಣದ ಜ್ಞಾನವಿರುತ್ತೆ ಹೊರತು ಅಧಿಕಾರ ನಿಭಾಯಿಸುವ ಯಾವುದೇ ತರಬೇತಿ ಇರೋದಿಲ್ಲ. ವೈದ್ಯಾಧಿಕಾರಿ ಅಂತ ನೇಮಕ ಮಾಡಿದ್ಮೇಲೆ ಅವ್ರಿಗೆ ಕನಿಷ್ಠ ಒಂದು 6 ತಿಂಗಳ ಕಾಲ ಆಡಳಿತ ನಿರ್ವಹಣೆಯ ತರಬೇತಿಯನ್ನ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಈ ಸರ್ಕಾರಗಳು. ಹಾಗೇನೂ ಮಾಡ್ಲೇ ಇಲ್ಲ. ಕೇವಲ ವೈದ್ಯಕೀಯ ಪದವಿ ಪಡೆದಿರುವ ಒಬ್ಬ ಯುವಕ ಅಥವಾ ಯುವತಿಯನ್ನ ವೈದ್ಯಾಧಿಕಾರಿಯಾಗಿ ನೇಮಕ ಮಾಡ್ಬಿಟ್ಟ ಮೇಲೆ ಮುಗ್ದೇ ಹೋಯ್ತು. ಅವರೇ ಕೆಲಸ ಕಲ್ತ್ಕೊಳ್ಬೇಕು. ಈ ಕಡೆ ತಮ್ಮ ವೃತ್ತಿಗೆ ಸಂಬಂಧಪಟ್ಟ ಅಂದ್ರೆ ರೋಗಿಗಳಿಗೆ ಚಿಕಿತ್ಸೆ ನೀಡುವ, ಶಸ್ತ್ರಚಿಕಿತ್ಸೆ ಮಾಡುವ, ಹೆರಿಗೆ ನಿಭಾಯಿಸುವ, ಆಮೇಲೆ ತುರ್ತು ಚಿಕಿತ್ಸೆ ನೀಡುವ, ಅಪಘಾತದ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ನೀಡುವ ಮತ್ತು ಸಾಂಕ್ರಾಮಿಕ ರೋಗಗಳು ಬಂದಾಗ ಅವುಗಳನ್ನ ನಿಯಂತ್ರಣ ಮಾಡುವ, ಹೀಗೆ ವೈವಿಧ್ಯಮಯ ವೃತ್ತಿ ಸಂಬಂಧಿ ಕೆಲಸಗಳನ್ನ ನಿರ್ವಹಿಸೋದಲ್ದನೆ ಆಡಳಿತವನ್ನು ಕೂಡ ಅವರೇ ನಿರ್ವಹಿಸಬೇಕಾಗತ್ತೆ. ಹಾಜರಾತಿ ಪುಸ್ತಕದಿಂದ ಹಿಡಿದು
ಲೆಕ್ಕ ಪರಿಶೋಧನೆಯ ಜವಾಬ್ದಾರಿ ಕೂಡ ಅವ್ರ ಮೇಲಿರುತ್ತೆ. ಮೇಲಾಧಿಕಾರಿಗಳ ಜೊತೆಗೆ ನಿರಂತರವಾದ ವಿಚಾರ ವಿನಿಮಯ, ಅಭಿಪ್ರಾಯ ವಿನಿಮಯ, ತಮ್ಮ ಕುಂದುಕೊರತೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಇತ್ಯಾದಿ ಜವಾಬ್ದಾರಿ ಇರುತ್ತೆ. ಇವೆಲ್ಲವನ್ನು ನಿರ್ವಹಿಸಲಿಕ್ಕೆ ಬೇಕಾದಂತ ಅಧಿಕಾರಿಗಳ ತರಬೇತಿಯೇ ಇಲ್ಲ. ಅದೇ ಒಬ್ಬ IAS KS ಅಧಿಕಾರಿಗೆ ಮೊದಲ 1.5 ವರ್ಷ ಅವ್ರಿಗೆ ಸಂಪೂರ್ಣವಾಗಿ ತರಬೇತಿ ನೀಡ್ತಾರೆ. ಅದು ರಾಜಮರ್ಯಾದೆಯೊಂದಿಗೆ, ಎಲ್ಲ ಬಗೆಯ ಸವಲತ್ತುಗಳೊಂದಿಗೆ ಅವ್ರಿಗೆ ದೊರೆಗಳಂತೆ, ಒಂದು ಕಿರಿಯ ತಲೆಮಾರಿನ ದೊರೆಗಳಂತೆ ತರಬೇತಿ ಕೊಟ್ಬಿಟ್ಟು ಒಬ್ಬ ಸಬ್ ಡಿವಿಷನ್ ಅಸಿಸ್ಟೆಂಟ್ ಕಮಿಷನರ್ ಅಂತ ನೇಮಿಸ್ಬಿಡ್ತಾರೆ. ಆಗ ತಾನೇ ಇನ್ನು 22-23 ವಯೋಮಾನದ ತನ್ನ ಬದುಕಿನ ಅನುಭವವೇ ಇಲ್ಲದ ವ್ಯಕ್ತಿ ಇದ್ದಕ್ಕಿದ್ದಂತೆ ಸಬ್ ಡಿವಿಷನ್ ಮಟ್ಟದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆ ಭಾಗದ ಜನತೆಯ ಮೇಲೆ ಸವಾರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಒಬ್ಬ ವೈದ್ಯಾಧಿಕಾರಿ KS IAS ಪರೀಕ್ಷೆಗಿಂತ ಕಠಿಣತಮವಾಗಿರುತ್ತೆ. ಒಬ್ಬ ಮೂಲ ಸ್ನಾತಕ ಪೂರ್ವ ಪದವಿ ಕೂಡ ಒಬ್ಬ ಗ್ರಾಜುಯೇಟ್ MBBS ಅಂತ ಅನ್ಸ್ಕೊಳ್ಬೇಕಾದ್ರೆ ಅತ್ಯಂತ ಕಠಿಣ ಗ್ರಂಥಗಳನ್ನು ಓದಬೇಕಾಗುತ್ತೆ, ಪ್ರತ್ಯಕ್ಷ ಅನುಭವವನ್ನು ಪಡ್ಕೋಬೇಕಾಗುತ್ತೆ, ಪ್ರಯೋಗಾಲಯಗಳಲ್ಲಿ ಸಾಕಷ್ಟು ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕಾಗುತ್ತೆ. 4.5 ವರ್ಷಗಳ MBBS ಕೋರ್ಸ್ ಮುಗಿಸಿದ ಮೇಲೆ 1 ವರ್ಷ ಅವ್ರು ಇಂಟರ್ನ್ಶಿಪ್ ಮಾಡ್ಬೇಕಾಗುತ್ತೆ. ಅದಾದ ನಂತರ 1 ವರ್ಷದ ಕಡ್ಡಾಯ ಸೇವೆ, ಗ್ರಾಮೀಣ ಸೇವೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಸುಮಾರು 6 ವರ್ಷಗಳ ಕಾಲ ತಮ್ಮ ಯುವ ವಯೋಮಾನದ ಅತ್ಯುತ್ತಮ ಅಮೂಲ್ಯ ಕ್ಷಣಗಳನ್ನ ವೃತ್ತಿಗೋಸ್ಕರವೇ ವ್ಯಯಿಸುವ ಇವ್ರಿಗೆ ಅವ್ರು ವೈದ್ಯಾಧಿಕಾರಿ ಅಂತ ಪ್ರವೇಶ ಮಾಡಿದ್ಮೇಲೆ, ಇಲಾಖೆಗೆ ಪ್ರವೇಶ ಮಾಡಿದ್ಮೇಲೆ ಅವರ ಶಿಕ್ಷಣಾರ್ಹತೆ, ಅವರ ವೃತ್ತಿ ಕೌಶಲ್ಯತೆ ಮತ್ತು ಅವರ ಸಮರ್ಪಣಾ ಭಾವದ ಕರ್ತವ್ಯಕ್ಕೆ ತಕ್ಕಂತ ಮಾನ್ಯತೆ ಆಗ್ಲಿ, ಗೌರವ ಆಗ್ಲಿ ಸಿಗದೆ ಇದ್ರೆ ಎಷ್ಟು ದಿವಸ ಈ ವ್ಯವಸ್ಥೆ ಜೊತೆಗೆ ಹೊಂದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಮೊದಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಮುಖ್ಯಸ್ಥರು ಅಂತಂದ್ರೆ ಒಬ್ಬ ನಿರ್ದೇಶಕರು ಇರ್ತಾ ಇದ್ರು, ಡೈರೆಕ್ಟರ್ ಅಂತ ಇರ್ತಾ ಇದ್ರು. ಅವರೇ ಬಹುಪಾಲು ತಮ್ಮ ವೈದ್ಯಕೀಯ ಅನುಭವ ಮತ್ತು ಆಡಳಿತ ಅನುಭವವನ್ನ ಸೇವಾ ಜ್ಯೇಷ್ಠತೆಯಿಂದ ಆ ಪದವಿಯಲ್ಲಿ ಕೂತು ನಿರ್ವಹಿಸ್ತಾ ಇದ್ರು. ತಮ್ಮ ಸಹೋದ್ಯೋಗಿಗಳ ಮೂಲಭೂತ ಕುಂದುಕೊರತೆಗಳು ಏನು ಅನ್ನೋದ್ರ ಪ್ರತ್ಯಕ್ಷ ಅನುಭವ ಅವ್ರಿಗೆ ಇರ್ತಾ ಇತ್ತು. ಸ್ವಾನುಭವದಿಂದ ತಮ್ಮ ಇಡೀ ಇಲಾಖೆಯ ಆಡಳಿತವನ್ನು ಅವ್ರು ನಿರ್ವಹಿಸ್ತಾ ಇದ್ರು. ರಾಜ್ಯ ಮಟ್ಟದಲ್ಲಿ ಒಬ್ಬ ನಿರ್ದೇಶಕರಿದ್ರೆ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಜಂಟಿ ನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಉಪನಿರ್ದೇಶಕರು ಎಲ್ಲರೂ ಇರ್ತಾ ಇದ್ರು. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಜಿಲ್ಲಾ ಸರ್ಜನ್ ಮತ್ತೊಬ್ರು DHO ಅನ್ನೋ ಅಧಿಕಾರಿಗಳು ಇರ್ತಾ ಇದ್ರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಇರ್ತಾ ಇದ್ರು. ಒಬ್ಬ ಜಿಲ್ಲಾ ಸರ್ಜನ್ ಆಯಾ ಜಿಲ್ಲೆಯ ಕಾರಾಗೃಹಕ್ಕೂ ಕೂಡ ಕಾರಾಗೃಹ ಸೂಪ್ರಿಂಟ್ ಅನ್ನೋ ಹೆಚ್ಚುವರಿ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತಿದ್ದ ಒಂದು ಕಾಲ ಇತ್ತು. ಅದಾದ ನಂತರ ಬರ್ತಾ 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 ಈ IAS ಅಧಿಕಾರಿಗಳು ಎಂಟ್ರಿ ಕೊಟ್ಟರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ದೇಶಕರ ಮೇಲೆ ಇವತ್ತು ಕನಿಷ್ಠ 7 ಜನ IAS ಅಧಿಕಾರಿಗಳು ತಮ್ಮ ಸವಾರಿ ಮಾಡ್ತಾ ಇದ್ದಾರೆ, ತಮ್ಮ ಅಧಿಕಾರ ಚಲಾವಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಬ್ಬ KS ಅಧಿಕಾರಿ ಪ್ರತಿ ನಿರ್ದೇಶನಾಲಯಕ್ಕೂ ಒಬ್ಬ CAO, ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹಿರಿಯ KS ಅಧಿಕಾರಿಯ ಕೈ ಕೆಳಗೆ ಕೂಡ ಇವ್ರು ಕೆಲಸ ಮಾಡ್ಬೇಕಾಗತ್ತೆ. ಇರ್ಲಿ, ಅವ್ರಿಗೆ ಕಾನೂನು ಅನುಸಾರವಾಗಿ ಆಡಳಿತ ತರಬೇತಿ ಇದೆ, ಆಡಳಿತ ಅನುಭವ ಇದೆ, ಆಡಳಿತ ಅಧಿಕಾರಿಗಳಾಗಿದ್ದಾರೆ ನಿಜ. ಆದ್ರೆ ಅವ್ರಿಗೆ ತಾಂತ್ರಿಕ ಪರಿಣಿತಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇವತ್ತಿನ ಹೊಸ ತಲೆಮಾರಿನ ಪ್ರವೃತ್ತಿ ಏನು ಅಂತಂದ್ರೆ, ಒಬ್ಬ MBBS ಪದವೀಧರ, MD ಪದವೀಧರ ಡಾಕ್ಟರ್ ಆಗಿ IAS ಅಧಿಕಾರಿಗಳ ಕೈ ಕೆಳಗೆ ಕೆಲಸ ಮಾಡೋದ್ರ ಬದಲು ಸ್ವತಃ ತಾವೇ IAS KS ಪರೀಕ್ಷೆ ಬರೆದ್ಬಿಟ್ಟು ಇವ್ರ ಮೇಲೆ ಸವಾರಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಯಾರು ಕೂಡ ಗಮನಿಸಿಲ್ಲ ಅಂತ ಕಾಣುತ್ತೆ. ಇವತ್ತಿನ ಹೊಸ ತಲೆಮಾರಿನ ಯುವ ಪೀಳಿಗೆಯ ವೈದ್ಯಕೀಯ ಪದವೀಧರರು, ಇಂಜಿನಿಯರಿಂಗ್ ಪದವೀಧರರೆಲ್ಲ ತಾವು ಓದಿದ್ದೇ ಅವ್ರು ಬಯಸೋದೆ ಮತ್ತೊಂದು. ಅವರು ವೈದ್ಯಕೀಯ ವೃತ್ತಿ ಅಥವಾ ಇಂಜಿನಿಯರ್ ವೃತ್ತಿಗಿಂತ PWD ಸೆಕ್ರೆಟರಿ ಆಗಬೇಕು, ಅಥವಾ ಹೆಲ್ತ್ ಸೆಕ್ರೆಟರಿ ಆಗಬೇಕು, ಅಥವಾ ಹೆಲ್ತ್ ಕಮಿಷನರ್ ಆಗಬೇಕು. ಈ ರೀತಿ ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿ ಯುವಜನರ ಆಕರ್ಷಣೆ ಶುರುವಾಗ್ಬಿಟ್ಟಿದೆ. ಅವರ ವೈದ್ಯಕೀಯ ಶಿಕ್ಷಣಕ್ಕಾಗಿ, ಇಂಜಿನಿಯರಿಂಗ್ ಶಿಕ್ಷಣಕ್ಕಾಗಿ ಸರ್ಕಾರ ಮತ್ತು ಅವರ ಕುಟುಂಬಗಳು ವ್ಯಯಿಸುವ ಎಲ್ಲ ಸಂಪನ್ಮೂಲಗಳು ನಿರರ್ಥಕವಾಗುವಂತಹ ಸ್ಥಿತಿ ಬಂದ್ಬಿಡುತ್ತೆ. ಅದರಲ್ಲೂ ಜಾಗತೀಕರಣದ ಯುಗದಲ್ಲಿ ಬರ್ತಾ ಬರ್ತಾ ಸರ್ಕಾರಿ ಆಸ್ಪತ್ರೆಗಳು ಕಳಾಹೀನ ಆಗ್ತಾ ಬಂದ್ಬಿಟ್ವು. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟಕ್ಕೆ ಮತ್ತು ಅಲ್ಲಿನ ಕಾರ್ಯಕ್ಷಮತೆಗೆ ಕಾರಣವಾಗಿದ್ದು ನಮ್ಮ ವಿದ್ಯಾವಂತ ಮಧ್ಯಮ ವರ್ಗ ಕೂಡ ಸರ್ಕಾರಿ ಆಸ್ಪತ್ರೆಗಳನ್ನು ಬಳಸ್ಕೊಳ್ತಾ ಇತ್ತು. ಆದ್ರೆ ಜಾಗತೀಕರಣದ ಯುಗದಲ್ಲಿ ಯಾವಾಗ ಈ ಮೆಡಿಕಲ್ ಇನ್ಶೂರೆನ್ಸ್ ವ್ಯವಸ್ಥೆ ಬಂತೋ ಮಧ್ಯಮ ವರ್ಗದೆಲ್ಲ ಪಲಾಯನ ಮಾಡಿಬಿಟ್ರು. ಅದಷ್ಟೇ ಅಲ್ಲ, ಮೊದಲೆಲ್ಲ ಅಧಿಕಾರಸ್ಥ MLA MP ಇತ್ಯಾದಿ ಜನಪ್ರತಿನಿಧಿಗಳು, ಮಂತ್ರಿಗಳು ಕೂಡ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳಲ್ಲೇ ತಾವು ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಅವ್ರಿಗೆಲ್ಲ ಅಜೀವ ಪರ್ಯಂತ ಅವರು ತಮ್ಮ ಸದಸ್ಯತ್ವದ ಅವಧಿ ಮುಗಿದ ಮೇಲೆ ಕೂಡ ಅಜೀವ ಪರ್ಯಂತ ಅವ್ರಿಗೂ ಅವ್ರ ಕುಟುಂಬಗಳಿಗೂ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳ ಚಿಕಿತ್ಸಾ
ಸವಲತ್ತನ್ನ ಪಡ್ಕೊಂಡಿರೋದ್ರಿಂದ ಚುನಾಯಿತ ಪ್ರತಿನಿಧಿಗಳು ಕೂಡ ಸರ್ಕಾರಿ ಆಸ್ಪತ್ರೆಗಳತ್ತ ಕಣ್ಣು ಹಾಯಿಸ್ತಾ ಇಲ್ಲ. ಇದೇ ಪ್ರವೃತ್ತಿ ಇತರ ಈ IAS KS ಅಧಿಕಾರಿಗಳು ಕೂಡ ಲಭ್ಯವಾಗಿಬಿಟ್ಟಿದೆ. ಅವ್ರಿಗೂ ಕೂಡ ಇದನ್ನೇ ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳು ಅಂತಂದ್ರೆ ಕೇವಲ ಬಡವರು, ನಿರ್ಗತಿಕರು, ಅನಾಥರಿಗೆ ಮಾತ್ರ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿರೋ ತಜ್ಞ ವೈದ್ಯರುಗಳಿಗೆ, ನರ್ಸಿಂಗ್ ಸಿಬ್ಬಂದಿಗಳಿಗೆ, ಇತರ ಸಹಾಯಕ ಸಿಬ್ಬಂದಿಗಳಿಗೆ ಒಂದು ಸ್ಫೂರ್ತಿದಾಯಕ ವಾತಾವರಣವೇ ಇಲ್ಲ, ಪ್ರೇರಣೆಯೂ ಇಲ್ಲ. ಅದರಲ್ಲೂ ಇವತ್ತು ಕಳೆದ 2 ವರ್ಷಗಳಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರೋ IAS ಅಧಿಕಾರಿ ಮಹಾಶಯರು, ಹೌದು, ಅವರು ಜಿಲ್ಲಾಧಿಕಾರಿಯಾಗಿ ಒಬ್ಬ ಪ್ರಾಮಾಣಿಕ, ದಕ್ಷ, ಕಟ್ಟುನಿಟ್ಟಿನ ಅಧಿಕಾರಿಯನ್ನು ಖ್ಯಾತಿ ಪಡೆದಿದ್ದಾರೆ ನಿಜ. ಆದ್ರೆ ತಾವೊಬ್ರೇ ಸತ್ಯ ಹರಿಶ್ಚಂದ್ರರು. ತಮ್ಮ ಇಲಾಖೆ ಕೆಲಸ ಮಾಡೋ ವೈದ್ಯಕೀಯ ವೃತ್ತಿಯ ಅಧಿಕಾರಿಗಳು ಯಾರೂ ಕೂಡ ಪ್ರಾಮಾಣಿಕರು ಅಲ್ಲ, ದಕ್ಷರು ಅಲ್ಲ, ಯೋಗ್ಯರು ಅಲ್ಲ ಅನ್ನೋ ರೀತಿಯಲ್ಲಿ ಅವ್ರು ನಡೆಸ್ಕೊಂಡ್ರೆ ಹೇಗೆ ಅವ್ರಿಗೆ ಸ್ಫೂರ್ತಿ ಬರ್ಲಿಕ್ಕೆ ಸಾಧ್ಯ? ಸಮರ್ಪಣಾ ಭಾವದಿಂದ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಕ್ಕೆ ಸಾಧ್ಯವಾ? ಒಂದು ತಾಲೂಕ್ ಕೇಂದ್ರದಲ್ಲಿ ಕೂಡ ಕನಿಷ್ಠ 500 ಮಂದಿ ಅಲ್ಲಿನ ಹೊರರೋಗಿ ವಿಭಾಗಕ್ಕೆ ಬರ್ತಾ ಇರ್ತಾರೆ. ಅಪಾರವಾದ ಕೆಲಸದ ಒತ್ತಡ ಇರ್ತದೆ. ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿರೋ ಹಾಗೆ ಇಲ್ಲಿ ಏರ್ ಕಂಡೀಷನ್ ಸವಲತ್ತುಗಳು ಇರಲ್ಲ. ಆಪರೇಷನ್ ಥಿಯೇಟರ್ಗಳಲ್ಲಿ ಮೂಲ ಸವಲತ್ತುಗಳು, ಸೌಕರ್ಯ, ಉಪಕರಣಗಳು ಕೂಡ ಇರಲ್ಲ. ಆ ಇರೋ ವ್ಯವಸ್ಥೆಯಲ್ಲೇ ಇರೋ ಸಂಪನ್ಮೂಲಗಳನ್ನ ಬಳಸ್ಕೊಂಡ್ಬಿಟ್ಟು ಗರಿಷ್ಠ ಪ್ರಮಾಣದ ಗುಣಮಟ್ಟದ ಸೇವೆ ಕೊಡ್ತಾ ಇರ್ತಾರೆ. ತಾವು ಕೋವಿಡ್ ಸಂದರ್ಭದಲ್ಲಿ ಗಮನಿಸಿರಬಹುದು. ಅವಾಗ ಮುಂಚೂಣಿ, ಆ ಇಡೀ ಕೋವಿಡ್ ಸಮರದಲ್ಲಿ ಮುಂಚೂಣಿ ಯೋಧರಾಗಿ ಕೆಲಸ ಮಾಡಿದ್ದ ಈ ಸರ್ಕಾರಿ ವೈದ್ಯಕೀಯ ಸಿಬ್ಬಂದಿ ಅವರೆಲ್ಲರೂ ಇವತ್ತು ನಿಕೃಷ್ಟರಂತೆ ನಡೆಸ್ಕೊಳ್ತಾ ಇರೋದೇ ಅವರ ಕೊರಗಿಗೆ, ಅವರ ಉದ್ದೇಶಿತ ಪ್ರತಿಭಟನೆಗೆ ಮೂಲ ಕಾರಣ. ಈ ಪರಿಸ್ಥಿತಿನ ಬದಲಾಯಿಸಬೇಕು. ಆರೋಗ್ಯ ಇಲಾಖೆಯ ಪ್ರಾಥಮಿಕ ಅಧಿಕಾರವನ್ನ ಆರೋಗ್ಯ ಇಲಾಖೆಯ ವೈದ್ಯಕೀಯ ವೃತ್ತಿಯಿಂದ ಬಂದ ಹಿರಿಯ ಡಾಕ್ಟರ್ಗಳಿಗೆ ವಾಪಸ್ ಕೊಡಬೇಕು. ಒಂದು ಕಾಲದ ಗತವೈಭವನ್ನ ಮರಳಿಸದೆ ಹೋದ್ರೆ ಇನ್ನು ಮುಂದೆ ಸರ್ಕಾರಿ ವೈದ್ಯಾಧಿಕಾರಿ ವೃತ್ತಿ ತನ್ನ ಆಕರ್ಷಣೆಯನ್ನ ಕಳ್ಕೊಂಡ್ಬಿಡುತ್ತೆ. ಈ ಸರ್ಕಾರಗಳು ಮೊದಲೇ ಗ್ಯಾರಂಟಿ ಯೋಜನೆಗಳ ಒಂದು ಧರ್ಮ ಸಂಕಟದಲ್ಲಿ ಸಿಕ್ಕಿರೋದ್ರಿಂದ ಕಾಯಂ ವೈದ್ಯಾಧಿಕಾರಿ ನೇಮಕ ಕೂಡ ನಿಂತು ಹೋಗ್ಬಿಟ್ಟಿದೆ. ಮೊದಲೆಲ್ಲ KPSC ಮೂಲಕ ಸರ್ಕಾರಿ ವೈದ್ಯಾಧಿಕಾರಿಗಳ ತಂಡೋಪತಂಡವಾಗಿ ಆಯ್ಕೆ ಮಾಡ್ತಾ ಇದ್ರು. ಆ ವ್ಯವಸ್ಥೆ ಹೋಗ್ಬಿಟ್ಟು ನೇರ ನೇಮಕಾತಿ ವ್ಯವಸ್ಥೆ ಬಂತು. ಅದಾದ್ಮೇಲೆ ಕಾಯಂ ವೈದ್ಯಾಧಿಕಾರಿ ಹುದ್ದೆಗಳ ನೇಮಕವೇ ಆಗ್ತಾ ಇಲ್ಲ. ಇವಾಗ ಬರ್ತಿರೋರು ಎಲ್ಲರೂ ಕೂಡ ಗುತ್ತಿಗೆ ಆಧಾರಿತ ವೈದ್ಯರುಗಳು, ನರ್ಸ್ಗಳು ಮತ್ತಿತರ ಸಹಾಯಕ ಸಿಬ್ಬಂದಿ. ಅಂದ್ರೆ ಕನಿಷ್ಠ ಪಕ್ಷ ಸೇವಾ ಭದ್ರತೆ, ವೇತನ ಭದ್ರತೆ ಮತ್ತು ಪಿಂಚಣಿಯ ವ್ಯವಸ್ಥೆ ಕೂಡ ಮಾಯವಾಗ್ಬಿಟ್ಟು ಸರ್ಕಾರಿ ಆಸ್ಪತ್ರೆಗಳಿಗೆ, ಆ ಸರ್ಕಾರಿ ನೌಕರಿಗೆ ಸೇರೋರು ಕೂಡ ಯಾರೋ ಅಗ್ಗದ ಕೂಲಿಗೆ ಸಿಗುವ ನೌಕರರ ತರ ಆಗೋಗ್ಬಿಟ್ಟಿದ್ದಾರೆ. ಈ ವಾತಾವರಣದಿಂದ ಬೇಸತ್ತಿರುವ ಹಿರಿಯ ವೈದ್ಯರುಗಳೆಲ್ಲ, ಅದು ಇವತ್ತಿನ ಈ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂತನೂ ಆಡಳಿತಾತ್ಮಕ ಹುದ್ದೆಗಳಿಗೆ ಆ ಮೇಲ್ಬಡ್ತಿ ಕೊರೋದನ್ನು ಕೂಡ ವಿಳಂಬ ಮಾಡ್ತಾ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ C&R ನಿಯಮಾವಳಿಗಳ ಪರಿಷ್ಕರಣೆ ಆಗ್ಲಿ ಅಂತಂದ್ಬಿಟ್ಟು ದಶಕಗಳಿಂದ ಬಡದಾಡ್ತಾ ಇದ್ರು ಕೂಡ ಯಾವುದೂ ಸಾಧ್ಯವಾಗಿಲ್ಲ. ಅನೇಕ ಹಿರಿಯ ವೈದ್ಯಾಧಿಕಾರಿಗಳು ಡೆಪ್ಟಿ ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟರ್ ಇತ್ಯಾದಿ ಹುದ್ದೆಗಳಿಗೆ ಬಡ್ತಿ ಸಿಗಬಹುದು ಅನ್ನೋ ಮರೀಚಿಕೆ ಬೆನ್ನತ್ತಿ ಸೇವಾನಿವೃತ್ತಿ ಪಡ್ಕೊಂಡ್ಬಿಟ್ಟಿದ್ದಾರೆ. ವ್ಯಾಪಕವಾದ ಅತೃಪ್ತಿ, ಅಸಮಾಧಾನ ಮತ್ತು ಭ್ರಮನಿರಸದ ನಡುವೆ ಬರುವ ಮಾರ್ಚ್ 11ರಂದು ಇವರೆಲ್ಲ ಮುಷ್ಕರಕ್ಕೆ ತೊಡಗಿಸ್ಕೊಳ್ತಾ ಇದ್ದಾರೆ. ಈ ಸರ್ಕಾರಿ ಆಸ್ಪತ್ರೆಗಳನ್ನು ನಂಬ್ಕೊಂಡಿರೋ ಕೆಳಮಧ್ಯಮ ವರ್ಗ ಮತ್ತು ಬಡವರಿಗೆ ಇದರಿಂದ ಯಾವ ರೀತಿ ತೊಂದರೆ ಆಗಬಹುದು ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಮಂತ್ರಿಗಳು ತುರ್ತಾಗಿ ಗಮನಿಸಬೇಕು. ಇತರ ಇಲಾಖೆಗಳಲ್ಲಿ ನಡೆದ ಮುಷ್ಕರಗಳಿಗೆ ಪ್ರತಿಕ್ರಿಯಿಸಿದಂತೆ ಇಲ್ಲಿ ಆ ರೀತಿ ಹಗುರವಾಗಿ ಪರಿಗಣಿಸಬಾರದು. ಕರ್ನಾಟಕ ಇಡೀ ದೇಶದಲ್ಲೇ ಮಾದರಿ ಆಗೋ ರೀತಿಯಲ್ಲಿ ವೈದ್ಯಕೀಯ ಇಲಾಖೆಯ ಪುನರ್ ನಿರ್ಮಾಣ ಮಾಡಬೇಕಾಗಿದೆ. ವೈದ್ಯಕೀಯ ಇಲಾಖೆಗಳಿಗೆ ವೈದ್ಯಾಧಿಕಾರಿಗಳಂತೆ ಯಜಮಾನಿಕೆ ಬರುವಂತ ಒಂದು ವಾತಾವರಣ ಸೃಷ್ಟಿಸಬೇಕಾಗಿದೆ. IAS ಅಧಿಕಾರಿಗಳು, ಹೌದು, IAS ಅಧಿಕಾರಿ ವರ್ಗದ ಬಗ್ಗೆ ನಮಗೇನು ಅಗೌರವವಾಗ್ಲಿ, ಅಸಮಾಧಾನವಾಗ್ಲೂ ಇಲ್ಲ. ಅವ್ರು ಏನೇ ಇದ್ರು ಕೂಡ ಪೂರಕವಾಗಿ ಕೆಲಸ ಮಾಡ್ಬೇಕು ಹೊರತು ಇವ್ರ ತಲೆ ಮೇಲೆ ಸವಾರಿ ಮಾಡೋ ರೀತಿಯಲ್ಲಿ, ನಿಕೃಷ್ಟವಾಗಿ ಕಾಣೋ ರೀತಿಯಲ್ಲಿ ವರ್ತಿಸಬಾರ್ದು. ಇವತ್ತಿನ ಮುಷ್ಕರಕ್ಕೆ ತತ್ಕ್ಷಣದ ಕಾರಣ ಈ ಸರ್ಕಾರಿ ಡಾಕ್ಟರ್ಗಳ ಮೇಲೆ IAS ಸರ್ವಾಧಿಕಾರ. ಈ ವಿಚಾರವನ್ನ ಸ್ವತಃ ನಾನೊಬ್ಬ ಸರ್ಕಾರಿ ವೈದ್ಯರ ಮಗನಾಗಿ, ಸರ್ಕಾರಿ ವೈದ್ಯಾಧಿಕಾರಿಯ ಪತಿಯಾಗಿ ನನ್ನ ಜೀವಮಾನದ ಸುಮಾರು 60 ವರ್ಷ ಈ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರುಗಳ ಸರ್ಕಾರಿ ನಿವಾಸಗಳಲ್ಲೇ ಕಳೆದಿರೋದ್ರಿಂದ ಪ್ರತ್ಯಕ್ಷ ಅನುಭವ ಇದೆ. ಅಲ್ಲಿನ ಕಾಯಕ ಸಂಸ್ಕೃತಿ, ಅಲ್ಲಿನ ವಾತಾವರಣ, ಅಲ್ಲಿನ ಕಠಿಣತಮ ವ್ಯವಸ್ಥೆಗಳು ಇತ್ಯಾದಿಗಳ ನಡುವೆ ಹೇಗೆ ಅವ್ರು ಕಾರ್ಯನಿರ್ವಹಿಸ್ತಾರೆ ಅನ್ನೋ ಪ್ರತ್ಯಕ್ಷ ಅನುಭವದ ಆಧಾರದ ಮೇಲೆ ಈ ರೀತಿಯಾಗಿ ಕಠೋರವಾಗಿ ಮಾತಾಡಬೇಕಾಗಿ ಬಂದಿದೆ. ಯಾವುದೇ ಕಾರಣಕ್ಕೂ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ತಮ್ಮ ಎಂದಿನ ಉದಾಸೀನತೆಯನ್ನು ಬಿಟ್ಟು
ಈ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಪದಾಧಿಕಾರಿಗಳನ್ನ ಕರೆಸ್ಕೊಂಡ್ಬಿಟ್ಟು ಅವರ ತತ್ಕ್ಷಣದ ಬೇಡಿಕೆಗಳೇನಿದೆ ಅವನ್ನ ಈಡೇರಿಸೋ ಒಂದು ಗಟ್ಟಿ ಸಂಕಲ್ಪ ಮಾಡಬೇಕು. ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ಮುಷ್ಕರ ನಿಲ್ಲಿಸೋ ಹಾಗೆ, ಅವ್ರ ಮುಷ್ಕರಕ್ಕೆ ಕಡಿವಾಣ ಎಸ್ಮಾ ಅಂತ ಬೆದರಿಕೆ ಹಾಕ್ಬಿಟ್ಟು ನಿಲ್ಲಿಸೋದಲ್ಲ, ಅವರ ನ್ಯಾಯವಾದ ಬೇಡಿಕೆಗಳಿಗೆ ತತ್ಕ್ಷಣ ಸ್ಪಂದಿಸಿ ಅವ್ರ ಮುಷ್ಕರಕ್ಕೆ ಇಳಿಯದಂತೆ ತಮ್ಮ ಮುತ್ಸದ್ದಿತನವನ್ನು ಪ್ರದರ್ಶಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾನೆ. ನಮಸ್ಕಾರ.